ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ತಿಲಕರು ಹೇಳುವಾಗ ಅದೊಂದು ಆರ್ಡಿನರಿ ಸ್ಟೇಟ್ಮೆಂಟ್ ಅನಿಸುತ್ತೆ. ಆದರೆ ಈ ಸ್ಟೇಟ್ಮೆಂಟ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅದರ ಅರ್ಥ ಏನು ಅಂತಂದರೆ, ಇದು ನನ್ನ ಹಕ್ಕು, ನೀನು ಕೊಡಬೇಕಾಗಿಲ್ಲ, ಕಸಿಯೋದು ನನಗೆ ಗೊತ್ತು ಅಂತ. ಆ ವಾಕ್ಯ ಮೇಲ್ನೋಟಕ್ಕೆ ಸರಳವಾದ ವಾಕ್ಯ, ಆದರೆ ಅದರ ಅರ್ಥ ಏನು ಅಂತಂದರೆ, ನೀನು ಕೊಡಬೇಕಾಗಿಲ್ಲ, ನಾನು ಇದನ್ನು ಶತಾಯಗತಾಯ ಕಸಿದುಕೊಳ್ತೀನಿ, ಇದನ್ನು ನನ್ನ ಹಕ್ಕಿದು ಅಂತ ಹೇಳುವಷ್ಟರ ಮಟ್ಟಿಗೆ ಸ್ವಾತಂತ್ರ್ಯದ ಹೋರಾಟದ ಒಂದು ರೂಪುರೇಷೆಯನ್ನು ತಿಲಕರಂಥವರು ರೂಪಿಸಿಕೊಟ್ಟಿದ್ರು. ಆದರೆ ಇದನ್ನು ಪಡ್ಕೊಳ್ಳೋದು ಹೆಂಗೆ? ನಿರಂತರವಾದ ಹೋರಾಟಗಳಲ್ಲಿ ಮಗ್ನವಾಗಿ ರಾಜರು ಅಂತ ಅನ್ನಿಸ್ಕೊಂಡು ಯಾರು ಕ್ಷತ್ರಿಯತ್ವವನ್ನು ತಮ್ಮದಾಗಿಸಿಕೊಂಡು ಹೋರಾಟ ಮಾಡಿ ಇವರನ್ನು ಓಡಿಸ್ಬೇಕಾಗಿತ್ತೋ ಅವರೇ ಬ್ರಿಟಿಷರ ಪದತಲದಲ್ಲಿ ಬಿದ್ದಿದ್ದಾರೆ. ಇನ್ನು ಉಳಿದವ್ರು ಏನು ಮಾಡಬೇಕು ಅಂದಾಗ ಶಸ್ತ್ರ ಕೈ ಎತ್ತಿಕೊಳ್ಳಬೇಕು ಎನ್ನುವಂಥ ಸಂಕಲ್ಪ ಅಂತೂ ಇತ್ತು. ಮಿತ್ರ, ನಾನು ತಿಲಕರ ಬಗ್ಗೆ ಮಾತನಾಡ್ತಿರುವಾಗಲೇ ಹೇಳಬೇಕಾದ ಮತ್ತೊಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದರೇ. ಸ್ವಾಮಿ ವಿವೇಕಾನಂದರ ಕುರಿತಂತೆ ಅವರ ತಮ್ಮ ಭೂಪೇಂದ್ರನಾಥ ದತ್ತ, ಆತ ಕೂಡ ಬಹಳ ದೊಡ್ಡ ಕ್ರಾಂತಿಕಾರಿ. ಇಬ್ಬರು ಮಹಾನ್ ಕ್ರಾಂತಿಕಾರಿಗಳ, ಇಬ್ಬರು ಮಹಾನ್ ವ್ಯಕ್ತಿಗಳ ಇಬ್ಬರು ತಮ್ಮಂದರು ಕೂಡ ಬಹಳ ದೊಡ್ಡ ಕ್ರಾಂತಿಕಾರಿಗಳೇ. ಒಂದು ಅರವಿಂದರ ತಮ್ಮ ಬಾರೀಂದ್ರ, ಇನ್ನೊಂದು ವಿವೇಕಾನಂದರ ತಮ್ಮ ನರೇಂದ್ರನ ತಮ್ಮ ಭೂಪೇಂದ್ರ. ಇವರಿಬ್ಬರು ಭಾರಿ ದೊಡ್ಡ ಕ್ರಾಂತಿಕಾರಿಗಳಾಗಿ ಹೆಸರು ಮಾಡಿದ್ರು. ಭೂಪೇಂದ್ರ ತನ್ನ ಒಂದು ಪುಸ್ತಕ ದ ಪೇಟ್ರಿಯಟ್ ಪ್ರಾಫಿಟ್ ಅನ್ನುವಂಥ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ, ವಿವೇಕಾನಂದರು 2ನೇ ಬಾರಿಗೆ ವಿದೇಶ ಪ್ರವಾಸ ಮುಗಿಸಿ ಭಾರತಕ್ಕೆ ಬಂದಾಗ ಅವರನ್ನು ಭೇಟಿ ಮಾಡಿದ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಹೆಸರನ್ನು ಭೂಪೇಂದ್ರ ಹೇಳಲ್ಲ, ಆದರೆ ತಮ್ಮ ರುದಿರಾಭಿಷೇಕ ಕೃತಿಯಲ್ಲಿ ಆ ವ್ಯಕ್ತಿಯ ಹೆಸರನ್ನ ಸಖಾರಾಮ್ ಗಣೇಶ್ ದೇವಸ್ಕರ್ ಅಂತ ಬಾಬು ಕೃಷ್ಣಮೂರ್ತಿಯವರು ಬರೀತಾರೆ. ಈ ಸಖಾರಾಮ್ ಗಣೇಶ್ ದೇವಸ್ಕರನ್ನ ಮುಂದೆ ಕೂರಿಸ್ಕೊಂಡು ವಿವೇಕಾನಂದರು ಏನು ಹೇಳ್ತಾರಂತೆ ಗೊತ್ತಾ? ವಿವೇಕಾನಂದರು ಹೇಳ್ತಾರಂತೆ, ವಾಟ್ ಇಂಡಿಯಾ ನೀಡ್ಸ್ ಟುಡೇ ಈಸ್ ಬಾಂಬ್. ಒಬ್ಬ ಕ್ರಾಂತಿಕಾರಿಯನ್ನು ಕೂರಿಸ್ಕೊಂಡು ಒಬ್ಬ ಸನ್ಯಾಸಿ ಹೇಳೋದು, ಇಂಡಿಯಾ ನೀಡ್ಸ್ ಟುಡೇ, ವಾಟ್ ಇಂಡಿಯಾ ನೀಡ್ಸ್ ಟುಡೇ ಈಸ್ ಬಾಂಬ್. ಬಾಂಬ್ ಬೇಕಾಗಿದೆ, ಏನು ಮಾಡ್ತೀರಾ ನೀವು, ಬಾಂಬ್ ತಯಾರು ಮಾಡೋದು ಶುರು ಮಾಡಿ ಅಂತ. ಯಾರು ಹೇಳ್ಕೊಡೋದು ಬಾಂಬ್ ತಯಾರು ಮಾಡೋದಕ್ಕೆ? ರೊಮಾರೋಲಾ ಬರೆದಿರುವಂಥ ವಿವೇಕಾನಂದರ ಮೇಲಿನ ಪುಸ್ತಕವನ್ನು, ನೊಬೆಲ್ ಲಾರೆಟ್ ರೊಮಾರೋಲಾ, ಫ್ರೆಂಚ್ ನೊಬೆಲ್ ಲಾರೆಟ್, ಭಾರತಕ್ಕೆ ಬಂದಾಗ ಅವರು ರವೀಂದ್ರನ ಕೇಳ್ತಾರೆ, ಗುರುದೇವ ರವೀಂದ್ರನ, ನಾನು ಭಾರತವನ್ನು ಓದಬೇಕು ಅಂತಂದರೆ ಏನು ಮಾಡಬೇಕು? ಗುರುದೇವ ರವೀಂದ್ರ ಒಂದೇ ಮಾತು ಹೇಳ್ತಾರೆ, ಏನು ಮಾಡಬೇಡಿ, ವಿವೇಕಾನಂದರನ್ನು ಓದಿ, ಅವರೇ ಭಾರತವಾಗಿದ್ದಾರೆ, ನೀವು ಓದಿದ್ರೆ ಪೂರ್ತಿ ಭಾರತ ಅರ್ಥ ಆಗ್ಬಿಡತ್ತೆ ಅಂತ. ವಿವೇಕಾನಂದರನ್ನು ಓದಿದ ನಂತರ, ಅವತ್ತಿನ ದಿನಗಳ ವಿಚಾರಗಳನ್ನು ಅರ್ಥ ಮಾಡ್ಕೊಂಡ ನಂತರ ಅವ್ರು ಹೇಳೋ ಅನೇಕ ಮಾತುಗಳು ಬಹಳ ಚೆನ್ನಾಗಿವೆ. ವಿವೇಕಾನಂದರು ತೀರಿಕೊಂಡ 3 ದಶಕಗಳ ನಂತರ ಓದ್ತಿರುವಾಗ ನನಗೆ ಕರೆಂಟ್ ಶಾಕ್ ಹೊಡೆದಂಗೆ ಆಗ್ತಿದೆ, ಇನ್ನು ವಿವೇಕಾನಂದರು ಬದುಕಿದ್ದಾಗ ಇದನ್ನು ಕೇಳಿದವ್ರ ಕತೆ ಹೆಂಗಿರ್ಬೋದು ಅಂತ ಹೇಳ್ತಾರೆ ರೊಮಾರೋಲಾ. ಅದೇ ರೊಮಾರೋಲಾ ಒಂದು ಮಾತು ಹೇಳ್ತಾರೆ, ಏನು ಹೇಳ್ತಾರೆ ಅಂತಂದರೆ, ಚೆನ್ನಾಗಿದೆ ಆ ಮಾತು, ವಿವೇಕಾನಂದರ ಉಸಿರು ಬೂದಿಯನ್ನು ಊದುವವರೆಗೂ ಭಾರತದ ರಾಷ್ಟ್ರೀಯತೆ ನಿಧಾನವಾಗಿ ಉರಿತಿತ್ತು. ಒಂದ್ಸಲ ಅವರು ಬೂದಿಯನ್ನು ಊದಿದ ಮೇಲೆ ಅದು ದೇಹತ್ಯಾಗದ 3 ವರ್ಷಗಳ ನಂತರ ಅದು ಕಾಡ್ಗಿಚ್ಚಾಗಿ ಹಬ್ಬಿತು ಅಂತ ಹೇಳ್ತಾರೆ. ಅಂದರೆ ಹೊಸ ರಾಷ್ಟ್ರೀಯತೆಯ ಕಲ್ಪನೆ ಏನು ಹುಟ್ಟುಕೊಳ್ತಲ್ಲ, ಅದರ ಬೀಜ ಇದ್ದಿದ್ದು ವಿವೇಕಾನಂದರ ಮಾತುಗಳಲ್ಲಿ ಅಂತ ಹೇಳ್ತಾರೆ ರೊಮಾರೋಲಾ ಹೇಳ್ತಾರೆ. ಅದೇ ರೊಮಾರೋಲಾ ಹೇಳ್ತಾರೆ, ವಿವೇಕಾನಂದರ ನೂತನ ವೇದಾಂತ ಅಮಲೇರಿಸಿಕೊಂಡ ರಾಷ್ಟ್ರದ ನರನಾಡಿಗಳಲ್ಲಿ ಬೆಂಕಿ ಹಚ್ಚಿದ ಹೆಂಡ ಹರಿದಂತೆ ಹರಿತಂತೆ. ಏನು ಕಲ್ಪನೆ ಎಷ್ಟು ಚೆನ್ನಾಗಿದೆ ನೋಡಿ. ಅಮಲೇರಿತ್ತು ಈ ರಾಷ್ಟ್ರಕ್ಕೆ ವಿವೇಕಾನಂದರ ಹೊಸ ವೇದಾಂತ, ಹೆಂಡಕ್ಕೆ ಬೆಂಕಿ, ಸ್ಪಿರಿಟ್ಟಿಗೆ ಬೆಂಕಿ ಹಚ್ಚಿದ್ರೆ ಹೆಂಗೆ ಹಬ್ಬುತ್ತೋ ಹಂಗೆ ನರನಾಡಿಗಳಲ್ಲಿ ಹಬ್ಬುತ್ತು ಅಂತ ಹೇಳ್ತಾರೆ. ಹಾಗಂತ ಇದು ಸುಮ್ಮನೆ ಮಾತುಗಳಾಗಿದ್ವಾ? ಡೆಫಿನೆಟ್ಲಿ ಇಲ್ಲ. ವಿವೇಕಾನಂದರು ಎಷ್ಟರ ಮಟ್ಟಿಗೆ ಇದರ ಆಕಾಂಕ್ಷೆ ವ್ಯಕ್ತಪಡಿಸ್ತಿದ್ರು ಅಂತಂದರೆ, ಅವರು ವಿದೇಶಕ್ಕೆ ಹೋದಾಗ ನಿವೇದಿತೆ ಮತ್ತು ವಿವೇಕಾನಂದರು ಇಬ್ಬರೂ ಸೇರಿ ಲಂಡನ್ನಲ್ಲಿದ್ದಂಥ ಒಬ್ಬ ಕ್ರಾಂತಿಕಾರಿಯನ್ನು ಭೇಟಿ ಮಾಡಿದರು. ಲಂಡನ್ನಿನ ಹ್ಯಾರೋ ಪ್ರಾಂತ್ಯದಲ್ಲಿ ಒಬ್ಬ ಕ್ರಾಂತಿಕಾರಿ ಇದ್ದ, ಅವನ ಹೆಸರು ಪ್ರಿನ್ಸ್ ಕ್ರೊಪೊಟ್ಕಿನ್ ಅಂತ. ಈ ಪ್ರಿನ್ಸ್ ಪೀಟರ್ ಕ್ರೊಪೊಟ್ಕಿನ್ ಇವನು ರಷ್ಯಾದ ಕ್ರಾಂತಿಕಾರಿ, ಅಲ್ಲಿನ ಹಿಸ್ಟಾರಿಯನ್ನು, ಅಲ್ಲಿನ ಅನಾರ್ಕಿಸ್ಟು. ಆತ ರಷ್ಯಾದಿಂದ ಓಡಿ ಬಂದು ಆತ ಇಂಗ್ಲೆಂಡ್ನಲ್ಲಿ ನೆಲೆಸಿದ್ದ, ಲಂಡನ್ನಲ್ಲಿದ್ದ, ಹ್ಯಾರೋ ಭಾಗದಲ್ಲಿದ್ದ. ವಿವೇಕಾನಂದರು ಮತ್ತು ನಿವೇದಿತೆ ಆಕೆಯನ್ನು ಭೇಟಿ ಮಾಡಿದ್ರು. ಒಬ್ಬ ರಷ್ಯನ್ ಕ್ರಾಂತಿಕಾರಿಯನ್ನು ಭೇಟಿ ಮಾಡೋ ಕೆಲಸ ಭಾರತದ ಸಂತನಿಗೇನಿದ್ದಿರ್ಬೋದು, ಏನು ಬೇಕಿದ್ರೂ ಮಾತಾಡಿರ್ಬೋದು. ಆದರೆ ಅನೇಕರು ಹೇಳೋ ಪ್ರಕಾರ ವಿವೇಕಾನಂದರು ರಷ್ಯನ್ ಕ್ರಾಂತಿಕಾರಿ ಜೊತೆ ಮಾತನಾಡ್ತಾ ಕ್ರಾಂತಿಕಾರ್ಯದ ವಿವಿಧ ಮಜಲುಗಳನ್ನು ತಿಳ್ಕೊಂಡು ಕೊನೆಯಲ್ಲಿ ಹೇಳ್ತಾ ಬಂದ್ರಂತೆ, ಒಂದಿನ ನಮ್ಮ ಹುಡುಗರು ಬರ್ತಾರೆ, ಅವರಿಗೂ ಬಾಂಬ್ ತಯಾರು ಮಾಡೋದು ಹೇಳ್ಕೊಡಿ ಅಂತ ಹೇಳಿ ಬಂದರಂತೆ ಸ್ವಾಮೀಜಿ.
ಆ ಮನುಷ್ಯನ ಮನಸ್ಸಿನೊಳಗೆ ಅದರದೊಂದು ತುಡಿತಾ ಇತ್ತು. ಹೀಗಾಗಿ ವಿವೇಕಾನಂದರು ಬರೋಕ್ಕಿಂತ ಮುಂಚೆ, ವಿವೇಕಾನಂದರು ಸೀನಿಗೆ ಎಂಟರ್ ಆಗೋಕ್ಕಿಂತ ಮುಂಚೆ ಮಹಾರಾಷ್ಟ್ರದಲ್ಲಿ ಒಂದು ಕ್ರಾಂತಿಕಾರ್ಯ, ಪಂಜಾಬ್ನಲ್ಲಿ ಸ್ವಲ್ಪ ಮಟ್ಟಿಗೆ, ಅಲ್ಲೊಂದು ಸ್ವಲ್ಪ ಏನೋ ಮಾತಾಡ್ತಿದ್ರು. ನೀವು ಬಂಗಾಳಕ್ಕೆ ಹೋದರೆ ಅಲ್ಲೊಂದು ಸ್ವಲ್ಪ ಮಾತಾಡೋರೆಲ್ಲ ಇದ್ರು. ಆದರೆ ವಿವೇಕಾನಂದರು ಕೊಲಂಬೋದಿಂದ ಆಲ್ಮೋಡಕ್ಕೆ ಒಂದು ಪ್ರವಾಸ ಮಾಡ್ತಾರಲ್ಲ, ಆ ಪ್ರವಾಸದುದ್ದಕ್ಕೂ ಹೇಗೆ ಜನಜಾಗೃತಿ ಮಾಡಿದ್ರು ಅಂತಂದ್ರೆ ಇಡೀ ದೇಶವನ್ನು ಒಂದಾಗಿ ಕಟ್ಲಿಕ್ಕೆ ಅವರ ಹತ್ರ ಸಾಧ್ಯ ಆಯಿತು. ಹೀಗಾಗಿ ಈ ಎಲ್ಲ ವಿವೇಕಾನಂದ ಭಕ್ತರನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೂ ಬಾಲಗಂಗಾಧರ ತಿಲಕರು ಹೇಳಿದ್ರು, ಭಾರತದ ಹೊಸ ರಾಷ್ಟ್ರೀಯತೆಯ ಜನಕ ಅಂತ ಯಾರಾದರೂ ಇದ್ರೆ ಅದು ಸ್ವಾಮಿ ವಿವೇಕಾನಂದರೇ. ಈ ಬಾಂಬ್ ತಯಾರಿಕೆಯ ಪರಿಕಲ್ಪನೆಯವರೆಗೂ ಕೂಡ ಸಾಮಾನ್ಯವಾದ ರಾಷ್ಟ್ರೀಯತೆಯ ಚಿಂತನೆಯಿಂದ ಹಿಡ್ಕೊಂಡು ಬಾಂಬ್ ಮೇಕಿಂಗ್ನವರೆಗೂ ಕೂಡ ಅವ್ರು ಬೇಕಾದಷ್ಟು ಕೆಲಸ ಮಾಡಿದರು. ವಿವೇಕಾನಂದರ ದೇಹತ್ಯಾಗ ಆಗಿದ್ದು 1902ರಲ್ಲಿ. 1905ರಲ್ಲಿ ಬಂಗಾಳದ ವಿಭಜನೆ ಆಯಿತು. ಬಂಗಾಳದ ವಿಭಜನೆಗೆ ಹಿಂದೆಂದೂ ಇಲ್ಲದಂಥ ಪ್ರತಿಕ್ರಿಯೆ ಬಂತು. ಬಂಗಾಳದ ವಿಭಜನೆ ಹೆಂಗಿತ್ತು ಅಂತಂದ್ರೆ, ಬಂಗಾಳದ ವಿಭಜನೆಗೆ ಭಾರತೀಯರು ಕೊಟ್ಟ ಪ್ರತಿಕ್ರಿಯೆ ಹೆಂಗಿತ್ತು ಅಂದ್ರೆ, ಮಹಾತ್ಮ ಗಾಂಧೀಜಿ ಸ್ವದೇಶಿ ಅಂತ ಹೇಳೋಕ್ಕಿಂತ ಮುಂಚೆ ಬಂಗಾಳದಲ್ಲಿ ಸ್ವದೇಶಿ ಚಳವಳಿ ಶುರುವಾಗಿತ್ತು. ಮಹಾತ್ಮ ಗಾಂಧೀಜಿ ಶಾಂತಿಯುತ ಹೋರಾಟ ಅಂತ ಹೇಳೋಕ್ಕಿಂತ ಮುಂಚೆ ಬಂಗಾಳದಲ್ಲಿ ಶಾಂತಿಯುತ ಹೋರಾಟ ನಡೆದಿತ್ತು. ಉದ್ದಕ್ಕೂ ನಡೆದಿರುವ ಶಾಂತಿಯುತವಾದ ಹೋರಾಟವೇ. 1911ರಲ್ಲಿ ಬಂಗಾಳದ ವಿಭಜನೆಯನ್ನು ಅವರು ಕ್ಯಾನ್ಸಲ್ ಮಾಡ್ತಾರಲ್ಲ, 6 ವರ್ಷಗಳ ನಂತರ ಸುದೀರ್ಘ ಕಾಲ ಒಂದೇ ಹೋರಾಟವನ್ನು ಹಿಡ್ಕೊಂಡು ಬ್ರಿಟಿಷರನ್ನು ಮಣಿಸಿದ ಹೋರಾಟ ಬಂಗಾಳದ ವಿಭಜನೆ ಆಗಿತ್ತು. ಆ ಹೋರಾಟ ಆಗಿತ್ತು 1905ರಲ್ಲಿ ನಡೆದಿತ್ತು. 1908ರಲ್ಲಿ ವಿವೇಕಾನಂದರು ತೀರಿಕೊಂಡ 6 ವರ್ಷಗಳಲ್ಲಿ ಭಾರತದಲ್ಲಿ ಮೊದಲ ಬಾಂಬ್ ಸ್ಫೋಟಿಸಿತು. ಎಲ್ಲಿಂದ ಸಿಕ್ತು ಪ್ರೇರಣೆ? 1905ರಲ್ಲಿ ವಿವೇಕಾನಂದರ ಶಿಷ್ಯೆ ನಿವೇದಿತಾ ಭಾರಿ ದೊಡ್ಡ ಕ್ರಾಂತಿಯ ಪ್ರೇರಣೆ. ನಾನು ಇದೇ ವೇದಿಕೆ ಮೇಲೆ ಸೀರೀಸ್ನಲ್ಲಿ ಮಾತನಾಡುವಾಗ ಆಕೆ ಭಾರತದ ಕ್ರಾಂತಿಗೆ ಪ್ರೇರಣೆ ಹೇಗೆ ಕೊಟ್ಲು ಎನ್ನುವ ಅನೇಕ ವಿಚಾರಗಳನ್ನು ಹಂಚಿಕೊಳ್ಳುವ ಪ್ರಯತ್ನ ಮಾಡಿದ್ದೆ. ಆಕೆ ಎಂಥ ಪ್ರೇರಣೆಯನ್ನು ಕೊಟ್ಲು ಅಂತಂದ್ರೆ, ಆಕೆಯ ಹಿಂದೆ ಮುಂದೆ ತಿರುಗಾಡಿಕೊಂಡಿರ್ತಿದ್ದಂಥ ಅನೇಕ ತರುಣರು ಕ್ರಾಂತಿಕಾರಿಗಳಾಗಿದ್ದರು. ಆಕೆ ಹೇಳಿದ್ದನ್ನು ಮಾಡ್ಲಿಕ್ಕೆ ಸಿದ್ಧರಾಗಿದ್ದವರು. ಅಷ್ಟು ಪ್ರಖರವಾದ ರಾಷ್ಟ್ರಭಕ್ತಿಯವಳದ್ದು. ಈ ರಾಷ್ಟ್ರಭಕ್ತಿಯ ಆ ಓತಪ್ರೋತ ಪ್ರವಾಹದ ನಡುವೆಯೇ ಆಕೆ ಹಿಂದೆ ಮುಂದೆ ತಿರುಗಾಡ್ತಿದ್ದ ಒಬ್ಬ ಹುಡುಗ ಹೇಮಚಂದ್ರ ದಾಸ್ ಕಾನುಂಗೋ ಅಂತ, ಪಶ್ಚಿಮ ಬಂಗಾಳದವನು. ಹೇಮಚಂದ್ರ ಕಾನುಂಗೋ ಸಿರಿವಂತರ ಮನೆಯಲ್ಲಿ ಹುಟ್ಟಿದವನು, ಆದರೆ ರಾಷ್ಟ್ರಭಕ್ತಿ ಅಪಾರವಾಗಿತ್ತು. ಹೀಗಾಗಿ ಅರವಿಂದರ ಸೋದರ ಸಂಬಂಧಿಯಾಗಿದ್ದಂಥ ಜೋಗೇಂದ್ರ ಬೋಸರ ಗುಪ್ತ ಸಂಸ್ಥೆಯಲ್ಲಿ ಅವನು ಚಟುವಟಿಕೆ ಮಾಡ್ತಿದ್ದ. ಅಕ್ಕನ ಸಂಪರ್ಕವೂ ಇತ್ತು. ಅಕ್ಕನಿಗಂತೂ ಅರವಿಂದರ ಸಂಪರ್ಕ ಇತ್ತು, ಬಾರೀಂದರ ಸಂಪರ್ಕ ಇತ್ತು. ಆವತ್ತಿನ ಕಾಲದ ಎಲ್ಲ ಕ್ರಾಂತಿಕಾರಿಗಳ ಸಂಪರ್ಕ ಅಕ್ಕನಿಗೆ ಬಹಳ ಜೋರಾಗಿತ್ತು. ಹೀಗಾಗಿ ಹೇಮಚಂದ್ರನು ಕೂಡ ಅಕ್ಕನ ಸಂಪರ್ಕದಲ್ಲಿದ್ದ. ಒಂದಿನ ಅಕ್ಕ ಮಾತಾಡ್ತಾ ಹೇಳಿದ್ಲು, ಸ್ವಾಮಿ ವಿವೇಕಾನಂದರು ಬಾಂಬ್ ತಯಾರಿಕೆ ಮಾಡಬೇಕು ಅಂತ ಹೇಳಿದ್ರು, ನೀವೆಲ್ಲ ಬಂಗಾಳಿಗರು ಕೇಳಿಕೊಂಡು ಸುಮ್ಮನಿದ್ದೀರಲ್ಲ, ಇವನಿಂದ ಏನು ಮಾಡಬೇಕು ಅಕ್ಕ? ಬಾಂಬ್ ತಯಾರು ಮಾಡಬೇಕು ಅಷ್ಟೇ. ಎಲ್ಲಿ ಮಾಡಬೇಕು? ಯಾವ ದೇಶದಲ್ಲಿ ಕ್ರಾಂತಿಕಾರಿಗಳನ್ನ ಮಾಡ್ತಾರೋ ಅಲ್ಲಿ ಹೋಗಿ ಕಲ್ತ್ಕೊಂಡು ಬಂದು ಭಾರತದಲ್ಲಿ ಬಾಂಬ್ ತಯಾರು ಮಾಡಬೇಕು ಅಷ್ಟೇ ಅಂತ. ಅಷ್ಟರೊಳಗೆ ಈ ಹೇಮಚಂದ್ರ ಏನು ಮಾಡಿದ್ದ, ತನ್ನ ಗುಪ್ತ ಸಂಸ್ಥೆಯ ಮೂಲಕ ಬಂಫೀಲ್ಡ್ ಫುಲ್ಲರ್ ಅನ್ನುವಂಥ ಬ್ರಿಟಿಷ್ ಅಧಿಕಾರಿಯ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಫೇಲ್ಯೂರ್ ಆಗಿತ್ತು. ಈ ಫೇಲ್ಯೂರ್ ಹೆಂಗಿತ್ತು ಅಂತಂದರೆ, ಕೈಲಿದ್ದ ಹಣವನ್ನೂ ಕಳ್ಕೊಂಡಿದ್ರು, ಆಮೇಲೆ ಇದ್ದ ಎಲ್ಲ ಸಾಹಸವು ಸಾಕಪ್ಪ ಅನಿಸೋ ಮಷ್ಟ್ರಿಗಾಗಿತ್ತು. ಕೊನೆಗೆ ಅರವಿಂದ್ರೆ ಕರೆದು ದುಡ್ಡು ಕೊಟ್ಟು ಅವ್ರನ್ನ ಕಳಿಸ್ಬೇಕಾದಂಥ ಸ್ಥಿತಿ ಬಂದಿತ್ತು. ಅಂತ ಹೇಮಚಂದ್ರ ಈಗ ಏನು ಮಾಡಬೇಕು ಅಂತ ಹೋಗಬೇಕು ನಿಶ್ಚಯ ಮಾಡಿದ. ದುಡ್ಡೆಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡ್ದ. ಅವನಿಗೆ ಗೊತ್ತಾಯಿತು, ಕಲ್ಕತ್ತಾದಲ್ಲಿ ನಮ್ಮದೊಂದು ಮನೆ ಇದೆ, ಆಸ್ತಿಯಲ್ಲಿ ಅದು ನನಗೆ ಬರುತ್ತೆ ಅಂಥೇಳಿ ಆಸ್ತಿಯನ್ನು ಪಾಲು ಮಾಡಿಕೊಂಡು ಆ ಮನೆಯನ್ನು ಮಾರಾಟ ಮಾಡಿ ಲಂಡನ್ನಿಗೆ ಹೋದ. ಲಂಡನ್ನಿಗೆ ಹೋಗೋಕ್ಕಿಂತ ಮುಂಚೆ ಮೊದಲು ಮಾರ್ಸೆಲ್ಸಿಗೆ ಹೋದ, ಅಲ್ಲಿಂದ ಸ್ವಿಟ್ಜರ್ಲ್ಯಾಂಡಿಗೆ, ಅಲ್ಲಿಂದ ಫ್ರಾನ್ಸ್ಗೆ, ಆನಂತರ ಲಂಡನ್ನಿಗೆ ಹೋಗಿ ಕೆಲವು ತಿಂಗಳು ಇದ್ಕೊಂಡು ಏನು ಮಾಡ್ದ ಅಂತಂದರೆ, ಇಲ್ಲಿ ಯಾರು ಕ್ರಾಂತಿಕಾರಿಗಳು ಅಂತ ಹುಡುಕೋದೇ ಕೆಲಸ ಅವನಿಗೆ. ಎಲ್ಲಿ ಸಿಗ್ತಾರೆ? ಎಲ್ಲ ಕಡೆ ಗುಪ್ತ ಸಂಸ್ಥೆಗಳ ಮೂಲಕವೇ ಕೆಲಸ ಮಾಡ್ತಿದ್ದಾರೆ. ಅಂತೂ ಕೊನೆಗೆ ಹೇಗೋ ಮಾಡಿ ಸಾವರ್ಕರ್ರ ಸಂಪರ್ಕಕ್ಕೆ ಬಂದು ಆ ಹೊತ್ತಿಗೆ ಸರಿಯಾಗಿ ಅವನಲ್ಲಿಗೆ ಹೋಗಿ ಕ್ರೊಪೋಟ್ಕಿನನ್ನೇ ಭೇಟಿ ಮಾಡಿದ. ಕ್ರೊಪೋಟ್ಕಿನ್ ಅವನನ್ನು ಕೇಳಿರ್ಲಿಕ್ಕೆ ಸಾಕು, ನೀನು ವಿವೇಕಾನಂದರು ಗೊತ್ತಾ ನಿನಗೆ ಅಂತ. ಅವನು ಹೆಮ್ಮೆಯಿಂದ ಹೇಳಿರ್ತಾನೆ, ವಿವೇಕಾನಂದರು ಗೊತ್ತು ಅಂತ. ಹಂಗಿದ್ರೆ ನನಗೆ ವಿವೇಕಾನಂದರು ಹೇಳಿ ಹೋಗಿದ್ದಾರೆ, ನಮ್ಮ ಹುಡುಗರು ಬಂದಾಗ ಬಾಂಬ್ ತಯಾರು ಮಾಡೋದು ಹೇಳಿಕೊಡು ಅಂತ ಹೇಳಿ ವಿವೇಕಾನಂದರ ಪ್ರೇರಣೆಯಿಂದ ಇಲ್ಲಿಂದ ಹೋದಂಥ ಹುಡುಗ ಬಾಂಬ್ ತಯಾರಿಕೆಯ ಮೊದಲನೇ ಶ್ರೀಕಾರ ಹಾಕ್ಲಿಕ್ಕೆ ಶುರು ಮಾಡ್ತಾನೆ.